ಅರಿಶಿನ ಪುಡಿ ಅದು ರಸಂ ಪುಡಿ ಅದು 1 ಸ್ಪೂನ್ ಇದೆ. ನಂತರ ಕರಿಬೇವು, ಎಣ್ಣೆ, ಹಿಂಗು ಮತ್ತೆ ಉಪ್ಪು ಸೇರಿಸ್ತೀನಿ. ಆವಾಗ ತೋರಿಸ್ತೀನಿ. ಬಾಣಲೆ ಇಟ್ಟು ಎಣ್ಣೆ ಹಾಕ್ತೆ. ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾಯಿತು. ಸಾಸಿವೆ ಹಾಕ್ತಾ ಇದ್ದೀನಿ. ಚಟಪಟ ಅನ್ಬೇಕು. ಅಂತ ಇದೆ ಚಟಪಟ ಅಂತ. ಜಜ್ಜಿರು ಬೆಳ್ಳುಳ್ಳಿ ಹಾಕಿದೆ. ಜೀರಿಗೆ ಮತ್ತು ಮೆಣಸಿನ ಪುಡಿ ಹಾಕ್ತೆ. ಈಗ ಜಜ್ಜಿಕೊಂಡಿರೋದು ಹಿಂಗು ಹಾಕ್ತಾ ಇದ್ದೀನಿ. ಫಸ್ಟೇ ಹಾಕ್ಬಾರ್ದು, ಅದು ಸೀದೋಗ್ಬಿಡುತ್ತೆ. ಅದಕ್ಕೆ ಅರಿಶಿನ ಪುಡಿ ಹಾಕಿದೆ. ಟೊಮೆಟೊ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಬೇಕು. ಇವಾಗ ತುಂಬ ಕರಗೋದೇನು ಬೇಡ. ಸ್ವಲ್ಪ ಉಪ್ಪು ಹಾಕ್ತೀನಿ, ಟೊಮೆಟೊ ಕರಗಲಿ ಅಂತ. ನೀವು ಎಣ್ಣೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಎಣ್ಣೆ 3 ಸ್ಪೂನ್ ಹಾಕಿದ್ದೀನಿ. ರಸಂ ಪುಡಿ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಇದೆ. ಕರಿಬೇವು ಹಾಕ್ತೆ. ಹುಣಸೆ ರಸ ಹಾಕ್ತಾ ಇದ್ದೀನಿ. ವಾಟರ್ ಸೇರಿಸ್ತಾ ಇದ್ದೀನಿ. ಇವಾಗ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 2 ಲೋಟ ಮಾಡ್ತಿದ್ದೀನಿ, ಸಾಕು. ಸೂಪರಾಗಿದೆ ನೋಡಿ. ಇವಾಗ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಅದು ಕಲ್ಲರು ಎಲ್ಲ ಗಮ್ ಅಂತ ಇದೆ. ಒಳ್ಳೆ ಗುಡ್ ಸ್ಮೆಲ್ ಬರ್ತಾ ಇದೆ. ಅರಿಶಿನ ಪುಡಿ ಹಾಕ್ತೇನೆ ನಾನು ಸ್ವಲ್ಪ.
ನಾನು ಅರ್ಧ ಸ್ಪೂನ್ ಬೆಲ್ಲದ ಪುಡಿ ಹಾಕ್ತೆ ಈಗ. ನೀವು ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಇವಾಗ ಇದು ರೆಡಿ ಆಯಿತು. ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ರಸಮ್ ನೋಡಿ, ರಸಮ್ ಸೂಪರಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ನಿಮ್ಮ ಮನೆಗಳಲ್ಲಿ ಊಟ ಮಾಡಿ. ಪ್ಲೀಸ್ ಕಮೆಂಟ್ ಮಾಡಿ, ಮತ್ತು ಹೇಗಿದೆ ಟೇಸ್ಟ್ ಅಂತ ತಿಳಿಸಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.